ಕಾಂಗ್ರೆಸ್ ಮೇಜರ್ ಸರ್ಜರಿಯನ್ನ ಮಾಡಿದೆ. ತನ್ನ ಸಂಘಟನೆಯಲ್ಲಿ ಉತ್ತರ ಪ್ರದೇಶದ ಉಸ್ತುವಾರಿ ಜವಾಬ್ದಾರಿ ಹೊತ್ತಿದ್ದಂತಹ ಪ್ರಿಯಾಂಕಾ ಗಾಂಧಿಯವರನ್ನ ಬದಲಾವಣೆ ಮಾಡಲಾಗಿದೆ. ಪ್ರಿಯಾಂಕಾ ಗಾಂಧಿಯವರಿಗೆ ಉತ್ತರ ಪ್ರದೇಶ ಜವಾಬ್ದಾರಿಯಿಂದ ಕೋಕ್ ಕೊಡಲಾಗಿದೆ. ಆದರೆ ಕಾಂಗ್ರೆಸ್ ಇದನ್ನ ಕೋಕ್ ಅಂತ ಇಲ್ಲ, ಬದಲಾವಣೆ ಅಂತ ಇಲ್ಲ. ಉತ್ತರ ಪ್ರದೇಶದಿಂದ ಪ್ರಿಯಾಂಕಾಗೆ ಗೇಟ್ ಪಾಸ್ ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಅವರನ್ನ ಉತ್ತರ ಪ್ರದೇಶದ ಉಸ್ತುವಾರಿ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಅನ್ನುವ ಪದವನ್ನು ಕಾಂಗ್ರೆಸ್ ಬಳಸ್ತಾ ಇದೆ. 2019ರಿಂದ ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ. ಈಗ ಪ್ರಿಯಾಂಕಾ ಅವರ ಬದಲಿಗೆ ಅವಿನಾಶ್ ಪಾಂಡೆ ಅವರನ್ನ ಉತ್ತರಾಧಿಕಾರಿಯಾಗಿ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಯಾವುದೇ ಜವಾಬ್ದಾರಿ ಇಲ್ಲದೆ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಯಲಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ನಿಂದ ಈ ಅಚ್ಚರಿಯ ನಿರ್ಧಾರ ಹೊರಬಿದ್ದಿದೆ. 2024ರ ಚುನಾವಣೆ, ಲೋಕಸಭಾ ಚುನಾವಣೆ ಎಲ್ಲ ಪಕ್ಷಗಳಿಗೂ ಮಹತ್ವದ ಎಲೆಕ್ಷನ್. ಇಂತಹ ಎಲೆಕ್ಷನ್ ಹತ್ತಿರದಲ್ಲಿರುವಾಗ ಪ್ರಿಯಾಂಕಾ ಗಾಂಧಿಯವರಿಗೆ ಉತ್ತರ ಪ್ರದೇಶದ ಜವಾಬ್ದಾರಿ ಇಲ್ಲ. ಉತ್ತರ ಪ್ರದೇಶದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು, ಅದು ಮೋದಿಯವರ ವಿರುದ್ಧವೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯಗಳಿದ್ವು. ಈ ಬೆನ್ನಲ್ಲೇ ಪ್ರಿಯಾಂಕಾ ಗಾಂಧಿಯವರನ್ನ ಉತ್ತರ ಪ್ರದೇಶದ ಉಸ್ತುವಾರಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 2019ರ ಚುನಾವಣೆಗೂ ಮುನ್ನ ಪ್ರಿಯಾಂಕಾ ಗಾಂಧಿಯವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಉತ್ತರ ಪ್ರದೇಶದ ಉಸ್ತುವಾರಿಯನ್ನ ಮಾಡಲಾಗಿತ್ತು. 2019ರ ಚುನಾವಣೆ ನಡೆಯಿತು. ಅದಾದ ನಂತರ 2022ರ ಚುನಾವಣೆ, ಎರಡೂ ಚುನಾವಣೆಗಳ ನೇತೃತ್ವವನ್ನು ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡಿದ್ದರು ಉತ್ತರ ಪ್ರದೇಶದಲ್ಲಿ. 2024ರ ಚುನಾವಣೆ ಏಪ್ರಿಲ್ ಮತ್ತು ಮೇನಲ್ಲಿ ನಡೆಯುತ್ತೆ. ಜನವರಿಯಿಂದಲೇ ಚುನಾವಣಾ ಪ್ರಚಾರಗಳು ಶುರುವಾಗುತ್ತವೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ, ಈಗ ಮಲ್ಲಿಕಾರ್ಜುನ ಖರ್ಗೆ, ಆ ನಂತರದ ಗಾಂಧಿ ಫ್ಯಾಮಿಲಿಯಲ್ಲಿ ರಾಹುಲ್ ಗಾಂಧಿ ನಂತರ ಬರುವಂತಹ ನಾಯಕಿ ಪ್ರಿಯಾಂಕಾ ಗಾಂಧಿ. ಈಗ ಪ್ರಿಯಾಂಕಾ ಅವರ ಉಸ್ತುವಾರಿಯನ್ನ ಬದಲಾವಣೆ ಮಾಡಲಾಗಿದೆ. ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಉತ್ತರ ಪ್ರದೇಶದಲ್ಲಿ ಪಕ್ಷವನ್ನು ಸಂಘಟಿಸುವುದರಲ್ಲಿ ವಿಫಲರಾದ್ರ ಪ್ರಿಯಾಂಕಾ ಗಾಂಧಿ ಅಂತ. ಅದು ಎರಡು ಎಲೆಕ್ಷನ್ಗಳ ಫಲಿತಾಂಶಗಳನ್ನು ನೋಡಿದರೆ ಅದು ವಿಫಲರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. 2024ರ ಚುನಾವಣೆಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲೇ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ವಿರುದ್ಧ ಹೋರಾಡುತ್ತೆ. ಬಿಜೆಪಿಯ ವಿರುದ್ಧ ಇರುವ ಪಕ್ಷಗಳನ್ನು ಒಗ್ಗೂಡಿಸಿ ಮೋದಿಯವರ ವಿರುದ್ಧ ಹೋರಾಡ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಏಕಾಏಕಿ ಕಾಂಗ್ರೆಸ್ ಈ ನಿರ್ಧಾರವನ್ನು ಮಾಡಿದೆ. ಪ್ರಿಯಾಂಕಾ ಅವರ ಬದಲಾಗಿ ಅವಿನಾಶ್ ಪಾಂಡೆ, ಮಧ್ಯಪ್ರದೇಶದ ಕಾಂಗ್ರೆಸ್ನ ನಾಯಕ ಅವಿನಾಶ್ ಪಾಂಡೆ ಅವರನ್ನ ಉತ್ತರ ಪ್ರದೇಶದ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಈಗ ಪ್ರಿಯಾಂಕಾ ಗಾಂಧಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ಆದರೂ ಕೂಡ ಜವಾಬ್ದಾರಿ, ಯಾವ ರಾಜ್ಯದ ಜವಾಬ್ದಾರಿ ಇಲ್ಲದಿದ್ದರೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಿಯಾಂಕಾ ಗಾಂಧಿ ಮುಂದುವರಿತಾರೆ. 2019ರಲ್ಲಿ ಮೊದಲಿಗೆ ಪ್ರಿಯಾಂಕಾ ಗಾಂಧಿಯವರು ರಾಜಕೀಯ ಪ್ರವೇಶ ಮಾಡಿದ್ದೇ 2019ರಲ್ಲಿ ಅಧಿಕೃತವಾಗಿ. ಅದಕ್ಕೂ ಮೊದಲು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ 2 ಕ್ಷೇತ್ರಗಳಲ್ಲಿ ಮಾತ್ರ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನು ಮಾಡ್ತಾ ಇದ್ರು. ಅದು 1997-98ರಿಂದ ನಿರಂತರವಾಗಿ ಅಮೇಥಿ ಮತ್ತು ರಾಯ್ಬರೇಲಿ, ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವ ಅಮೇಥಿ, ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡುವ ರಾಯ್ಬರೇಲಿ, ಈ 2 ಕ್ಷೇತ್ರಗಳಲ್ಲಿ ಅಮ್ಮ ಮತ್ತು ಅಣ್ಣನ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರು. ಆದರೆ ಅಧಿಕೃತವಾಗಿ ಕಾಂಗ್ರೆಸ್ನ ಪರ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಅಷ್ಟಾಗಿ ಪ್ರಚಾರಕ್ಕೆ ಹೋಗ್ತಾ ಇರಲಿಲ್ಲ. ಪಕ್ಷದ ಚಟುವಟಿಕೆಗಳಿಂದಲೂ ಕೂಡ ದೂರ ಇರ್ತಾ ಇದ್ರು. ಆದರೆ 2014ರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದ ಗೆದ್ದು ಸಂಸತ್ಗೆ ಹೋಗ್ತಾರೆ. ಆನಂತರ ರಾಹುಲ್ ಗಾಂಧಿ ಅಷ್ಟಾಗಿ ಅಮೇಥಿಯ ಕಡೆಗೆ ಹೋಗೋದಿಲ್ಲ. ಆಗ ಪ್ರಿಯಾಂಕಾ ಗಾಂಧಿ ಅಮೇಥಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಅಮೇಥಿ ಸಂಸತ್ ಸದಸ್ಯನಾದಂತಹ ರಾಹುಲ್ ಗಾಂಧಿ ವಿಪಕ್ಷದಲ್ಲಿ ಬ್ಯುಸಿಯಾಗಿರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ, ಹಾಗೇನು ಬ್ಯುಸಿ ಏನು ಇರೋದಿಲ್ಲ, ಆದರೂ ಕೂಡ ಅಮೇಥಿಯ ಜವಾಬ್ದಾರಿಯನ್ನು ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡಿದ್ರು. ಅದಾದ ನಂತರ 2019ರಲ್ಲಿ ಚುನಾವಣೆ ನಡೀತು. ಅಮೇಥಿಯಿಂದ ರಾಹುಲ್ ಗಾಂಧಿಯ ಪರವಾಗಿ ಪ್ರಿಯಾಂಕಾ ಗಾಂಧಿ ತುಂಬ ಓಡಾಟವನ್ನು ಮಾಡಿದ್ರು ಇಡೀ ಕ್ಷೇತ್ರದಲ್ಲಿ. ಆದರೆ ರಾಹುಲ್ ಗಾಂಧಿ ಸ್ಮೃತಿ ಇರಾನಿಯವರ ವಿರುದ್ಧ
50,000 ಮತಗಳ ಅಂತರದಿಂದ ಸೋಲು ಕಾಣಬೇಕಾಯಿತು. ಇದಾದ ನಂತರವೂ ಕೂಡ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನು 2019ರಲ್ಲಿ ಇಡೀ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಈಗ ಆ ಜವಾಬ್ದಾರಿಯಿಂದ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಪ್ರಿಯಾಂಕಾ ಗಾಂಧಿ ಅವರ ಅಸ್ತ್ರ ಫೇಲ್ ಆಯ್ತಾ ಕಾಂಗ್ರೆಸ್ಗೆ ಅಂತ? ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ರಾಹುಲ್ ಗಾಂಧಿಯ ನಂತರ ಮತ್ತೊಂದು ದೊಡ್ಡ ಫೇಸ್ ಗಾಂಧಿ ಫ್ಯಾಮಿಲಿಯಿಂದ ರಾಜಕೀಯಕ್ಕೆ ಬರ್ತಾ ಇದೆ ಅಂತ ಬಿಂಬಿಸಲಾಯಿತು. 2019ರಲ್ಲಿ ಮೋದಿಯವರ ವಿರುದ್ಧ, BJPಯ ವಿರುದ್ಧ ಕಾಂಗ್ರೆಸ್ಸನ್ನು ಸಶಕ್ತವಾಗಿ ಕಟ್ಟಬೇಕು ಅಂದರೆ ಅದು ಪ್ರಿಯಾಂಕಾ ಗಾಂಧಿಯಿಂದ ಮಾತ್ರ ಸಾಧ್ಯ ಅಂತ ಬಿಂಬಿಸಲಾಯಿತು. 2019ರಲ್ಲಿ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದ್ರು ಪ್ರಿಯಾಂಕಾ ಗಾಂಧಿ. 2019ರ ಜನವರಿ ಪ್ರಿಯಾಂಕಾ ಗಾಂಧಿಯ ರಾಜಕೀಯ ಪ್ರವೇಶ. ಮತ್ತೊಬ್ಬ ಇಂದಿರಾ, ದೂಸರಿ ಇಂದಿರಾ ಅನ್ನುವ ಹೆಸರಿನಲ್ಲಿ ದೊಡ್ಡ ಸುದ್ದಿ ಆಯಿತು. ರಾಜಕೀಯ ಪ್ರವೇಶ ಪ್ರಿಯಾಂಕಾ ಗಾಂಧಿಯವರದ್ದು. ರಾಜಕೀಯ ಪ್ರವೇಶ ಆಗಿದ್ದೇ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿ, ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಪಕ್ಷದಲ್ಲಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಏರಬೇಕು ಅಂದರೆ ಸಾವಿರಾರು ಚಪ್ಪಲಿಯನ್ನು ಸವಿಸಿರಬೇಕು, ಅಷ್ಟು ರಾಜಕೀಯ ಹೋರಾಟವನ್ನು ಮಾಡಿರಬೇಕು. ಆದರೆ ಪ್ರಿಯಾಂಕಾ ಗಾಂಧಿ ಕುಟುಂಬದ ಸದಸ್ಯೆ. ಆ ಕಾರಣದಿಂದಾಗಿ ನೇರವಾಗಿ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ ನೇಮಕ ಆಗ್ತಾರೆ. ಮೊದಲ ಜವಾಬ್ದಾರಿಯೇ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯ. ಮೊದಲಿಗೆ ಉತ್ತರ ಪ್ರದೇಶದ ಪೂರ್ವ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಆ ನಂತರದಲ್ಲಿ ಇಡೀ ಉತ್ತರ ಪ್ರದೇಶಕ್ಕೆ ಪ್ರಿಯಾಂಕಾ ಗಾಂಧಿ ಉಸ್ತುವಾರಿಯಾಗ್ತಾರೆ. ಆಗ ಪ್ರಿಯಾಂಕಾ ರಾಜಕೀಯ ಪ್ರವೇಶದಿಂದ 2019ರ ಚುನಾವಣೆ BJPಗೆ ಉತ್ತರ ಪ್ರದೇಶದಲ್ಲಿ ಕಷ್ಟ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೆದವು. ನೋಡೋದಕ್ಕೆ ಇಂದಿರಾ ಗಾಂಧಿ ಥರ ಇದ್ದಾರೆ, ಈ ಥರದ್ದೆಲ್ಲ ಚರ್ಚೆಗಳಾದವು. ಮೂಗು ಕೂದಲು ಎಲ್ಲನೂ ಕಂಪೇರ್ ಮಾಡಿಬಿಟ್ರು ಇಂದಿರಾ ಗಾಂಧಿಯವರ ಜೊತೆ. ಆದರೆ ಕಂಪ್ಯಾರಿಸನ್ ಇಂದಿರಾ ಗಾಂಧಿ ಜೊತೆ ನೋಡಿ ಜನ ಓಟ್ ಹಾಕೋದಿಲ್ವಲ್ಲ, ನಾಯಕತ್ವವನ್ನು ನೋಡಿ ಓಟ್ ಹಾಕ್ತಾರೆ. ಆದರೆ ಪ್ರಿಯಾಂಕಾ ಉಸ್ತುವಾರಿಯಿಂದ ಯಾವುದೇ ಪರಿಸ್ಥಿತಿ ಉತ್ತರ ಪ್ರದೇಶ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗಲಿಲ್ಲ. ಕಾಂಗ್ರೆಸ್ನ ಸಂಘಟನೆ ಮಾಡುವಲ್ಲಿ ವಿಫಲರಾದರು ಪ್ರಿಯಾಂಕಾ ಗಾಂಧಿ. ಅದಕ್ಕೊಂದಷ್ಟು ನಂಬರ್ಸು ಕೂಡ ನನ್ನ ಹತ್ರ ಇದೆ, ಅದನ್ನು ನಿಮಗೆ ಕೊಡ್ತೀನಿ. ಪ್ರಿಯಾಂಕಾ ಗಾಂಧಿ ಮೋದಿ ಮತ್ತು ಯೋಗಿ ಕಾರಣದಿಂದ BJP ಭದ್ರಕೋಟೆಯಾಗಿ ಬದಲಾಯಿತು ಉತ್ತರ ಪ್ರದೇಶ. ಕಾಂಗ್ರೆಸ್ ನಿರಂತರವಾಗಿ ಅಲ್ಲಿ ಸಂಘಟನೆಯೇ ಇಲ್ಲದ, ಶಕ್ತಿ ಇಲ್ಲದ ಒಂದು ರಾಜಕೀಯ ಪಕ್ಷವಾಗಿ ಉಳಿದು ಹೋಯಿತು. ಈಗ ಇದ್ದಕ್ಕಿದ್ದಂತೆ ಪ್ರಿಯಾಂಕಾ ಗಾಂಧಿಯವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಿಂದ ಬದಲಾಯಿಸೋದಕ್ಕೆ ಕಾರಣ ಏನು? 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಮುನ್ಸೂಚನೆ ಸಿಕ್ಕಿದೆಯಾ ಪ್ರಿಯಾಂಕಾ ಗಾಂಧಿಯವರಿಗೆ? ಪ್ರಿಯಾಂಕಾ ಗಾಂಧಿ ವಾದ್ರಾಗೆ 2024ರ ಸೋಲಿನ ಚುನಾವಣೆ ಸಿಕ್ಕಿತಾ? ಯಾಕಂದರೆ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ. ಯಾವುದೇ ರಾಜಕೀಯ ಪಕ್ಷ ದೆಹಲಿಯಲ್ಲಿ ಅಧಿಕಾರ ಹಿಡಿಬೇಕು ಅಂದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. BJP ಉತ್ತರ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 2014ರಲ್ಲೂ BJP 70 ಸ್ಥಾನಗಳಿಗೂ ಮೀರಿ ಉತ್ತರ ಪ್ರದೇಶದಲ್ಲಿ ಗೆದ್ದಿತ್ತು. 2019ರಲ್ಲಿ 62 ಸ್ಥಾನಗಳನ್ನು BJP ಗೆದ್ದಿತ್ತು. ಈಗ ಮತ್ತೆ 70 ಸ್ಥಾನಗಳನ್ನು BJP 2024ರಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಸಮೀಕ್ಷೆಗಳಿದ್ದಾವೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. BJPಯ 30 ವರ್ಷದ ಭರವಸೆ ಈಗ ಸಾಕಾರ ಆಗ್ತಾ ಇದೆ. ಆ ಕಾರಣದಿಂದಾಗಿ ಉತ್ತರ ಪ್ರದೇಶದಲ್ಲಿ BJP ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಮತ್ತೊಂದು ಸೋಲಿನ ಹೊಣೆ ಹೊರೋದನ್ನು ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಉಸ್ತುವಾರಿ ಸ್ಥಾನದಿಂದ ಪ್ರಿಯಾಂಕಾ ಗಾಂಧಿ ಬಿಡುಗಡೆಯಾಗಿದ್ದಾರೆ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ. ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡಿ ಅನ್ನುವಂತಹ ಮನವಿಗೂ ಕೂಡ ಪ್ರಿಯಾಂಕಾ ಗಾಂಧಿ ಒಪ್ಪಿಲ್ಲ. 2019ರಲ್ಲೂ ಕೂಡ ವಾರಣಾಸಿಯಿಂದ ಮೋದಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ರಾಜ್ಯ ಘಟಕ ಮನವಿಯನ್ನು ಮಾಡಿತ್ತು. ಆದರೆ ಈವರೆಗೂ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಕ್ಕೆ ಪ್ರಿಯಾಂಕಾ ಗಾಂಧಿ ಆಸಕ್ತಿಯನ್ನು ತೋರಿಸಿಲ್ಲ ಉತ್ತರ ಪ್ರದೇಶದಲ್ಲಿ. ಇನ್ನು ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಉಸ್ತುವಾರಿಯಾದ ನಂತರ ಕಾಂಗ್ರೆಸ್ನ ಸಂಘಟನಾ ಬಲ, ಶಕ್ತಿ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ಇದಕ್ಕೊಂದಷ್ಟು ಅಂಕಿಅಂಶಗಳಿದ್ದಾವೆ. 2017ರ ಚುನಾವಣೆ, 2017ರ ವಿಧಾನಸಭಾ ಚುನಾವಣೆ BJP 312 ಸ್ಥಾನಗಳನ್ನು ಗಳಿಸಿತ್ತು. ಆಗಿನ್ನೂ ಪ್ರಿಯಾಂಕಾ ಗಾಂಧಿಯವರ ಅಧಿಕೃತ ರಾಜಕೀಯ ಪ್ರವೇಶ ಆಗಿರಲಿಲ್ಲ. 39% ವೋಟ್ಗಳನ್ನು ಪಡೆದುಕೊಂಡಿತ್ತು. ಹತ್ತಿರ 40% ವೋಟ್. SP 47 ಸ್ಥಾನ,
BSP 19 ಸ್ಥಾನ, ಕಾಂಗ್ರೆಸ್ 7 ಸ್ಥಾನ ಇತ್ತು 2017ರಲ್ಲಿ. ಕೇವಲ 6.25% ಮತಗಳನ್ನಷ್ಟೇ ಪಕ್ಷ ಇಡೀ ರಾಜ್ಯದಲ್ಲಿ ಪಡೆದಿತ್ತು. ಯೋಗಿ ಆದಿತ್ಯನಾಥ್ 312 ಕ್ಷೇತ್ರಗಳನ್ನು ಗೆದ್ದು ಬಿಜೆಪಿಯ ಮುಖ್ಯಮಂತ್ರಿಯಾದರು. ಇದಾದ ನಂತರ 2019ರಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ರಾಜಕೀಯ ಪ್ರವೇಶ ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಆಗುತ್ತೆ. ಆ ನಂತರ ಏನಾಯಿತು? 2022ರ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಬಂದ ನಂತರ ಕಾಂಗ್ರೆಸ್ಗೇನಾದರೂ ಶಕ್ತಿ ಬಂತಾ ಅಂತ ನೋಡಿದರೆ ನೋ. ಬಿಜೆಪಿ 255 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಕಳೆದ ಬಾರಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದುಕೊಳ್ಳುತ್ತೆ. 41.29% ಮತಗಳನ್ನು ಪಡೆದುಕೊಳ್ಳುತ್ತೆ. SP 111 ಸ್ಥಾನವನ್ನು ಗೆಲ್ಲುತ್ತೆ. BSP 1 ಸ್ಥಾನ, ಕಾಂಗ್ರೆಸ್ 2 ಸ್ಥಾನಕ್ಕೆ ಕುಸಿಯುತ್ತೆ. 2017ರ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ಬಂದ ಮೇಲೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ, 2 ಸ್ಥಾನಕ್ಕೆ ಕುಸಿಯುತ್ತೆ. ಇಡೀ 403 ವಿಧಾನಸಭಾ ಕ್ಷೇತ್ರಗಳಿರುವಂತಹ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಇದ್ದದ್ದು ಕೇವಲ 2 MLAಗಳು. 2022ರಲ್ಲಿ 2017ರಲ್ಲಿ 7 ಜನ MLAಗಳಿದ್ದರು. ಆ ಸ್ಥಾನ 2022ಕ್ಕೆ 2 ಕುಸಿಯುತ್ತೆ. ವೋಟ್ ಶೇರ್ 2.33% ಅಷ್ಟೇ ವೋಟ್ ಶೇರ್. ಇಡೀ 24 ಕೋಟಿ ಜನಸಂಖ್ಯೆ ಇರುವಂತಹ ರಾಜ್ಯದಲ್ಲಿ 2%ನಷ್ಟು ಮತಗಳನ್ನು ಪಡೆಯುತ್ತೆ ಕಾಂಗ್ರೆಸ್ ಪಕ್ಷ. ಲೋಕಸಭೆಯ ವಿಷಯಕ್ಕೆ ಬಂದರೆ 2014 ಮತ್ತು 2019 ಕಂಪ್ಯಾರಿಸನನ್ನು ನಾನು ಕೊಡ್ತೀನಿ. 2014ರಲ್ಲಿ BJP 71 ಸ್ಥಾನಗಳನ್ನು ಗೆದ್ದಿತ್ತು. ಅದೇ 2019ರಲ್ಲಿ BJP 62 ಸ್ಥಾನಗಳನ್ನು ಗೆಲ್ಲುತ್ತೆ. BJP 2014ರಲ್ಲಿ 42%ನಷ್ಟು ಮತಗಳನ್ನು ಪಡೆದರೆ 2019ರಲ್ಲಿ ಆ ಪ್ರಮಾಣ 50%ಗೆ ಜಿಗಿತ ಆಗುತ್ತೆ. ಆದರೆ ಕಾಂಗ್ರೆಸ್ನದ್ದು 2014ರಲ್ಲಿ 2 ಸ್ಥಾನಗಳನ್ನು ಗೆದ್ದಿರುತ್ತೆ. ಒಂದು ಸೋನಿಯಾ ಗಾಂಧಿ ಮತ್ತೊಂದು ರಾಹುಲ್ ಗಾಂಧಿ. ಈ ಇಬ್ಬರನ್ನು ಹೊರತುಪಡಿಸಿದರೆ 2014ರಲ್ಲಿ ಬೇರೆ ಯಾವ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿರೋದಿಲ್ಲ. 7.5%ನಷ್ಟು ಮತಗಳನ್ನು ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಿರುತ್ತೆ. ಆದರೆ 2019ರಲ್ಲಿ ಸ್ವತಃ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋಲ್ತಾರೆ. ಸೋನಿಯಾ ಗಾಂಧಿ ಒಬ್ಬರೇ ಕಾಂಗ್ರೆಸ್ನಿಂದ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದು. ಮತಗಳ ಪ್ರಮಾಣವೂ ಕೂಡ 7.5%ನಿಂದ 6%ಗೆ ಇಳಿಕೆಯಾಗುತ್ತೆ. ಪ್ರಿಯಾಂಕಾ ಗಾಂಧಿಯವರ ರಾಜಕೀಯ ಪ್ರವೇಶದಿಂದ ಉತ್ತರ ಪ್ರದೇಶದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. 2014ರಲ್ಲಿ ಯಾವ ಪರಿಸ್ಥಿತಿಯಲ್ಲಿತ್ತೋ 2019ರಲ್ಲಿ ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪುತ್ತೆ. 2017ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿತ್ತೋ 2022ಕ್ಕೆ ಅದಕ್ಕಿಂತಲೂ ಕೆಟ್ಟ ಸ್ಥಿತಿಗೆ ತಲುಪುತ್ತೆ. 2022ರ ಚುನಾವಣೆ ಬಂದಾಗ ಇಡೀ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದು ಪ್ರಿಯಾಂಕಾ ಗಾಂಧಿ. ಮಹಿಳೆಯರಿಗೆ 40% ಟಿಕೆಟನ್ನು ಕೊಡ್ತೀನಿ ಅನ್ನುವ ಘೋಷಣೆಯನ್ನು ಮಾಡಿದರು. ಮೇ ಲಡ್ಕಿ ಹೂ ಲಡ್ ಸಕ್ತಿ ಹೂ ಅನ್ನುವಂತಹ ಘೋಷಣೆ, ನಾನು ಮಹಿಳೆ, ನಾನು ಹೋರಾಟಕ್ಕೂ ಸಿದ್ಧ ಅನ್ನುವಂತಹ ಘೋಷಣೆಯನ್ನು ಮಾಡಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಹೋರಾಟಕ್ಕಿಳಿದಿದ್ರು 2022ರಲ್ಲಿ. ಆದರೆ ಯೋಗಿ ಆದಿತ್ಯನಾಥ್ ಮತ್ತೆ CM ಆಗಿ 250ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದರು. 300ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದಿದ್ದಂತಹ BJPಗೆ ಹಿನ್ನಡೆಯಾಗಿದ್ದು ಸಹಜ. ಆ ನಂತರ ಕಾಂಗ್ರೆಸ್ನ ಶಕ್ತಿ ನಿರಂತರವಾಗಿ ಕುಸಿಯುತ್ತೆ. ಪ್ರಿಯಾಂಕಾ ಗಾಂಧಿಯವರ ಯಾವ ಹೋರಾಟವೂ ಕೂಡ ಕಾಂಗ್ರೆಸ್ಗೆ ಅನುಕೂಲವನ್ನು ಕಲ್ಪಿಸೋದಿಲ್ಲ. ಈಗ 2024ರ ಚುನಾವಣೆ ಅತ್ಯಂತ ಮಹತ್ವದ್ದು ಕಾಂಗ್ರೆಸ್ನ ಪಾಲಿಗೆ. ನರೇಂದ್ರ ಮೋದಿಯವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ 28 ಪಕ್ಷಗಳ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕಿ ಅಂತ ಕರೆಸಿಕೊಳ್ಳುವಂತಹ ಪ್ರಿಯಾಂಕಾ ಗಾಂಧಿಯವರನ್ನು ಉತ್ತರ ಪ್ರದೇಶದಿಂದ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಲಾಗಿದೆ. ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡಬೇಕು 2024ರಲ್ಲಿ ನರೇಂದ್ರ ಮೋದಿಯವರ ವಿರುದ್ಧ ಅಂತ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ INDIA ಮೈತ್ರಿಕೂಟದ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಮೋದಿ ವಿರುದ್ಧ ಪ್ರಿಯಾಂಕಾ ಸ್ಪರ್ಧೆ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ INDIA ಮೈತ್ರಿಕೂಟದ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಆದರೆ ಮಿತ್ರ ಪಕ್ಷಗಳ ನಾಯಕರ ಸಲಹೆ ಬಗ್ಗೆ ಪ್ರಿಯಾಂಕಾ ಗಾಂಧಿ ಈವರೆಗೂ ಮೌನವಾಗಿದ್ದಾರೆ. ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಉತ್ತರ ಪ್ರದೇಶದ ಕಾಂಗ್ರೆಸ್ನ ಘಟಕದಿಂದಲೂ ಕೂಡ ತಮ್ಮ ರಾಜ್ಯದಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತ ಪ್ರಿಯಾಂಕಾ ಗಾಂಧಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈವರೆಗೂ ಒಪ್ಕೊಂಡಿಲ್ಲ. 2019ರಲ್ಲೂ ಮೋದಿ ವಿರುದ್ಧ
ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಕಾಂಗ್ರೆಸ್ನಲ್ಲಿತ್ತು. ಕಾಂಗ್ರೆಸ್ನ ರಾಜ್ಯ ಘಟಕದ ನಾಯಕರು ಪ್ರಿಯಾಂಕಾ ಬಂದು ಕಾಶಿಯಲ್ಲಿ ನಿಂತರೆ ಮೋದಿ ವಿರುದ್ಧ ಇಡೀ ಉತ್ತರ ಪ್ರದೇಶದಲ್ಲಿ ಪಕ್ಷಕ್ಕೆ ಅನುಕೂಲವಾಗುತ್ತೆ, ಪಕ್ಷಕ್ಕೆ ಬರುವ ಮತಗಳ ಪ್ರಮಾಣ ಹೆಚ್ಚಳ ಆಗುತ್ತೆ ಅಂತ ಮನವಿಯನ್ನು ಮಾಡಿಕೊಂಡ್ರು. ಆಗಲೂ ಕೂಡ ಪ್ರಿಯಾಂಕಾ ಗಾಂಧಿ ರಾಜಕೀಯ ಸ್ಪರ್ಧೆಗೆ, ಚುನಾವಣಾ ಸ್ಪರ್ಧೆಗೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಈಗ ಈ ಬಾರಿ ಆದರೂ ಕಾಶಿ ಅಲ್ಲದೇ ಇದ್ದಿದ್ರು ಉತ್ತರ ಪ್ರದೇಶದ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈ ಬಾರಿಯೂ ನಿಲ್ಲುವ ಸಾಧ್ಯತೆಗಳು ಇಲ್ಲ. ಕಾಂಗ್ರೆಸ್ನ ಭದ್ರಕೋಟೆ ಇರುವಂತಹ ರಾಜ್ಯಗಳು, ಭದ್ರಕೋಟೆ ಇರುವಂತಹ ಕ್ಷೇತ್ರಗಳಿಂದ 2024ಕ್ಕೆ ಪ್ರಿಯಾಂಕಾ ಸ್ಪರ್ಧೆ ಮಾಡಿದರೂ ಮಾಡಬಹುದು, ಇಲ್ಲವಾದರೆ ಇಲ್ಲ. ಆ ರೀತಿಯ ಪರಿಸ್ಥಿತಿ ಈಗ ಇದೆ. ಇದು ಪ್ರಿಯಾಂಕಾ ಗಾಂಧಿಯವರ ರಾಜಕೀಯ ಪ್ರವೇಶವನ್ನು ಅತಿ ದೊಡ್ಡ ಈವೆಂಟನ್ನಾಗಿ ಮಾಡಿತ್ತು ಕಾಂಗ್ರೆಸ್. ಆದರೆ ಈಗ ಉತ್ತರ ಪ್ರದೇಶದ ಉಸ್ತುವಾರಿಯಿಂದ ವಿಫಲರಾದ ಪ್ರಿಯಾಂಕಾರನ್ನ ಮತ್ತೆ ದೆಹಲಿಗೆ ಕರೆಸಿಕೊಳ್ಳಲಾಗಿದೆ. ಆದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿತಾರೆ. ಆದರೆ ಯಾವುದೇ ಜವಾಬ್ದಾರಿ ಪ್ರಿಯಾಂಕಾ ಗಾಂಧಿಗೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.